ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಆ್ಯಂಡ್ ಇಲ್ಲಿ ನಾನು ಒಂದು ಸ್ವಲ್ಪ ತರಕಾರಿ ಹೂಡೋಣ ಅಂತಿದ್ದೀನಿ. ಇಲ್ಲಿ ನಾನು ಕೊತ್ತಂಬರಿ ಬೀಜ ತೊಗೊಂಡು ಒಂದು ಸ್ವಲ್ಪ ಕುಟ್ಕೊಂಡಿದ್ದೀನಿ, ಅಂದರೆ 2 ಭಾಗ ಆಗೋಕ್ಕೆ. ಅದನ್ನು ನೀರಲ್ಲಿ ನೆನೆಸಿಟ್ಕೊಂಡು ಆಮೇಲೆ ಅದನ್ನು ಹೂಳಕ್ಕೆ ರೆಡಿ ಮಾಡಿಕೊಂಡೆ. ಆ್ಯಂಡ್ ಒಂದು ಆಲೂಗಡ್ಡೆ, ಒಂದೆರಡು ಬಡ್ಡಿರೋ ಅಂತಹ ಗಾರ್ಲಿಕ್, ಜಿಂಜರ್ ಎಲ್ಲ ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಉಣ್ತೀನಿ ಅಂತ ನೋಡೋಣ. ಇಲ್ಲಿ ಆಲ್ರೆಡಿ ಪಾಟ್ ರೆಡಿ ಮಾಡ್ಕೊಂಡಿದ್ದೀನಿ. ಇದ್ರಲ್ಲಿ ಸ್ವಲ್ಪ ಗೊಬ್ಬರ, ಒಂಚೂರು ಸಾಯಿಲ್ ಎಲ್ಲ ಹಾಕ್ಕೊಂಡು ಆಲ್ರೆಡಿ ನಮ್ಮಮ್ಮ ರೆಡಿ ಮಾಡಿಟ್ಟಿದ್ರು. ಈಗ ನಾನು ಆಲೂಗಡ್ಡೆ ಏನು ಮಾಡ್ತಾಯಿದ್ದೀನಿ, ಜಸ್ಟ್ ಕ್ಲೋಸ್ ಮಾಡಿ ಇಡ್ತೀನಿ. ಮಣ್ಣನ್ನು ಕ್ಲೋಸ್ ಮಾಡಿ ಒಂದು ಯಾವ ಪೇಪರ್, ಪ್ಲಾಸ್ಟಿಕ್ ಪೇಪರ್ ಮುಚ್ಚಿಟ್ಟಿರ್ತೀನಿ. ಆಮೇಲೆ ಅದು ಬಂದಾಗ ನಾನು ಅದನ್ನು ಉಣ್ತೀನಿ. ಈಗ ನಾನು ಬೆಳ್ಳುಳ್ಳಿ ಏನು ಮಾಡಿದ್ದೀನಿ, ಬೆಳ್ಳುಳ್ಳಿ ತುದಿ ಮೇಲೆ ಇರಬೇಕು, ಆ್ಯಂಡ್ ಅದು ಹಿಂಭಾಗ ಕೆಳಗಡೆ ಇರೋ ಥರ ಉಣಿದ್ದೀನಿ. ಒಂದೊಂದು ಹೆಸರು ಒಂದೊಂದು ಹತ್ರ ಉಣಿದ್ದೀನಿ. ಅದು ಒಂದೊಂದು ಹೊಸದಾಗಿ ಬೆಳ್ಳುಳ್ಳಿ ಬರುತ್ತೆ. ಆ್ಯಂಡ್ ದೆನ್ ಇಲ್ಲಿ ನಾನು ಇನ್ನು ಶುಂಠಿನ ಏನು ಮಾಡಿದ್ದೀನಿ, ಬಡ್ಡೇರಿಯ ಅಂದರೆ ಕಣ್ಣಿರೋ ಅಂಥ ಜಾಗನ ಮೇಲಕ್ಕೆ ನೋಡೋ ಥರ ಆಕಾಶ ಕಡೆ ಇಟ್ಕೊಂಡು ಕೆಳಗಿನ ಭಾಗನ ಸಾಯಿಲಲ್ಲಿ ಮುಚ್ಚಿಟ್ಟಿದ್ದೀನಿ. ಆ್ಯಂಡ್ ಈ ರೀತಿ ಉಣ್ಣಿ ಇದಕ್ಕೆಲ್ಲ ವಾಟರ್ ಹಾಕಿ, ಇಲ್ಲಿ ಸ್ವಲ್ಪ ನಾನು ಆಗಲೇ ಏನಿಲ್ಲದೆ ಕೊರಿಯಾಂಡರ್ ಬೀಜಗಳನ್ನೆಲ್ಲ ಇಲ್ಲಿ ಉದುರಿಸಿದ್ದೀವಿ. ಪಾಟಲ್ಲೂ ಒಂದಿಷ್ಟು ಹಾಕಿದ್ವಿ. ಇದೆಲ್ಲ ನಮ್ಮಮ್ಮನ ಕೈ ತೋಟದಲ್ಲಿ ಒಂದಿಷ್ಟು ತರಕಾರಿನ ಬೆಳೆಯೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಆ್ಯಂಡ್ ಇದ್ರದ್ದು ಮೊಳಕೆ ಆಗಿರಲಿ, ಗಿಡ ಆಗಿರಲಿ, ಹೇಗೆ ಬಂದಿದೆ ಅಂತ ಅಲ್ಲಿ ಶೋ ಇಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಆ್ಯಂಡ್ ದಿಸ್ ಇಸ್ ಪೊಟ್ಯಾಟೊ. ನಾನು ಇನ್ನೂ ಉಣಿಲ್ಲ. ನಾನು ಇದನ್ನು ಬರೋಕ್ಕೆ ಈ ರೀತಿ ಮಾಡಿಟ್ಟಿದ್ದೀನಿ, ಪ್ಲಾಸ್ಟಿಕ್ ಕವರ್ ಹಾಕಿ ಇಟ್ಟಿದ್ದೀನಿ. ಇದು ಬಂದಮೇಲೆ ನೆಕ್ಸ್ಟು ಕಟ್ ಮಾಡಿ ಉಣ್ತೀನಿ. ಸೊ ಇದಾಗಿತ್ತು ನನ್ನ ಫಸ್ಟ್ ಮಿನಿ ವ್ಲಾಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ಮಿನಿ ವ್ಲಾಗ್. ಬಾಯ್.